ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು 2-3 ದಿನ ಬಾಕಿ ಇದೆ. ಈ ಭಾನುವಾರ ಮುಗಿತಾ ಇದ್ದಂತೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಗೊತ್ತಾಗಿ ಹೋಗುತ್ತೆ. ಆದ್ರೆ ಈ 3 ದಿನದಲ್ಲಿ ಆಗ್ತಾ ಇರೋ ಬಿಗ್ ಡೆವಲಪ್ಮೆಂಟ್ಗಳು ಬಿಗ್ ಬಾಸ್ ನೋಡೋ ವೀಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುವಂತೆ ಮಾಡಿದೆ. ಎಷ್ಟು ದಿನ ಬಿಗ್ ಬಾಸ್ ಫಿನಾಲೆಗೆ ಹೋಗಬೇಕು, ಇಷ್ಟು ದೂರ ಜರ್ನಿ ಮಾಡಿ ಬಿಗ್ ಬಾಸ್ ಫಿನಾಲೆಗೆ ಹೋಗದಿದ್ರೆ ಹೇಗೆ ಅಂತ ಎಲ್ಲಾ ಸ್ಪರ್ಧಿಗಳು ಪರದಾಡ್ತಾ ಇದ್ರು. ಕೊನೆಗೂ 6 ಮಂದಿ ಫಿನಾಲೆ ಅಂಗಳ ತಲುಪಿದ್ದಾರೆ. 6 ಮಂದಿ ಏನೋ ಫಿನಾಲೆಗೆ ಬಂದಿದ್ದಾರೆ. ಆದ್ರೆ ಈ 6 ಮಂದಿಯಲ್ಲಿ ಕೆಲವರಿಗೆ ದೊಡ್ಡ ಶಾಕ್ ಕಾದಿದೆ. ಫಿನಾಲೆಗೆ ಬಂದ್ವಿ ಅನ್ನೋ ಖುಷಿ ಒಂದ್ ಕಡೆಯಾದ್ರೆ ಫಿನಾಲೆಗೆ ಬಂದು ಈ ರೀತಿ ಎಲಿಮಿನೇಟ್ ಆದ್ವಾ ಅನ್ನೋ ಶಾಕ್ ಕೂಡ ಕಾದಿದೆ. ಫಿನಾಲೆಗೆ ಹೋಗಿರೋ ರಕ್ಷಿತಾಗೆ ಬಿಗ್ ಬಾಸ್ ದೊಡ್ಡ ಶಾಕ್ ಕೊಡೋದಿಕ್ಕೆ ರೆಡಿಯಾಗಿದೆಯಂತೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಿನ್ನೆ ರಾತ್ರಿ ಮಿಡ್ನೈಟ್ ಎಲಿಮಿನೇಷನ್ ನಡೆಯಿತು. ಬಹುತೇಕರು ಅಂದ್ಕೊಂಡಿದ್ದೇ ಒಂದು, ಆದರೆ ನಿನ್ನೆ ರಾತ್ರಿ ಆಗಿದ್ದೇ ಇನ್ನೊಂದು. ನಾವು 2-3 ದಿನದಿಂದಲೂ ಈ ಮಿಡ್ನೈಟ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ, ಯಾರೆಲ್ಲ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅನ್ನೋದರ ಬಗ್ಗೆ ಪಕ್ಕ ಮಾಹಿತಿ ನೀಡಿದ್ವಿ. 2 ದಿನದ ಹಿಂದೆಯೇ ಧ್ರುವಂತ್ ಹೋಗೋ ವಿಚಾರವನ್ನ ನಾವು ಹೇಳಿದ್ವಿ. ಆದ್ರೆ ತುಂಬಾ ಜನ ಇದೆಲ್ಲ ಫೇಕ್, ಇನ್ನು ವೋಟಿಂಗ್ ಲೈನ್ ಆಫ್ ಆಗಿಲ್ಲ, ಈಗಲೇ ನೀವು ಹೇಗೆ ಇವರೇ ಹೋಗ್ತಾರೆ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ನೀವು ಹೇಳೋದೆಲ್ಲ ಸುಳ್ಳು ಅಂತಾನು ತುಂಬಾ ಜನ ಕಮೆಂಟ್ ಹಾಕಿದ್ರು. ಆದ್ರೆ ಕೊನೆಯಲ್ಲಿ ಆಗಿದ್ದೇನು, ನಾವು ಯಾವ ಅಭ್ಯರ್ಥಿ ಹೊರ ಹೋಗ್ತಾರೆ ಅಂದಿದ್ವು ಅವರೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಈ ಸೀಸನ್ನ ಕೊನೆ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಹೊರ ಹೋಗಿದ್ದಾರೆ. ಧ್ರುವಂತ್ ಎಲಿಮಿನೇಟ್ ಆಗ್ತಾ ಇದ್ದಂತೆ ಒಂದಿಷ್ಟು ಚರ್ಚೆ ಹುಟ್ಕೊಂಡಿದೆ. ಅದು ಕೂಡ ಸುದೀಪ್ ಆಡಿದ ಮಾತಿನ ಬಗ್ಗೆ. ಕಳೆದ ವಾರ ಕಿಚ್ಚನ ಚಪ್ಪಾಳೆ ಇಬ್ಬರಿಗೆ ಸಿಕ್ಕಿತ್ತು. ಮೊದಲಿಗೆ ಧ್ರುವಂತ್, ಬಳಿಕ ಅಶ್ವಿನಿಗೆ. ಅದರಲ್ಲೂ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಡುವಾಗ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ರು ಕಿಚ್ಚ ಸುದೀಪ್. ಪ್ರತಿ ಬಾರಿ ಕಿಚ್ಚನ ಚಪ್ಪಾಳೆ ಕೊಡುವಾಗ ಆ ವಾರದ ಆಟವನ್ನ ನೋಡಿ ಚಪ್ಪಾಳೆ ಕೊಡ್ತಾ ಇದ್ರು. ಆದ್ರೆ ಕಳೆದ ವಾರ ಹಾಗ ಆಗಿರ್ಲಿಲ್ಲ. ನಾನ್ ಇಡೀ ಸೀಸನ್ ನೋಡಿ ಈ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇದ್ದೀನಿ, ವ್ಯಕ್ತಿತ್ವದ ಆಟದಲ್ಲಿ ಧ್ರುವಂತ್ ಗೆದ್ದಿದ್ದಾರೆ ಅಂತ ಧ್ರುವಂತ್ಗೆ ಚಪ್ಪಾಳೆ ಕೊಟ್ಟಿದ್ರು. ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಯಾಕಂದ್ರೆ ಧ್ರುವಂತ್ ಬಗ್ಗೆ ಬಿಗ್ ಬಾಸ್ ನೋಡೋ ಬಹುತೇಕ ಪ್ರೇಕ್ಷಕರಿಗೆ ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ. ಮೊದಲು ಧ್ರುವಂತ್ ಹೊರ ಬರ್ಲಿ ಅಂತ ಕಮೆಂಟ್ ಮಾಡ್ತಾ ಇದ್ದವರೇ ಜಾಸ್ತಿ. ಅಂತಹದ್ರಲ್ಲಿ ಧ್ರುವಂತ್ಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಅಂತ ಕೊಟ್ಟಿದ್ದು ದೊಡ್ಡ ಟ್ರೋಲ್ ಆಗೋದಕ್ಕೆ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಧ್ರುವಂತ್ ಆಟಿಟ್ಯೂಡ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿತ್ತು. ನಾನು ಸಿಂಗಲ್ ಆರ್ಮಿ ಅಂತ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡಿದ್ರು. ಆದ್ರೀಗ ಇದೇ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಇಡೀ ಸೀಸನ್ ನಲ್ಲಿ ಕಿಚ್ಚನ ಚಪ್ಪಾಳೆ ಪಡೆದ ವ್ಯಕ್ತಿಯನ್ನ 3 ದಿನಕ್ಕೆ ಮನೆಗೆ ಕಳಿಸಿದ್ದಾರೆ. ಫಿನಾಲೆಗೆ ಇಟ್ಕೊಳ್ಳದೆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಹೊರ ಹಾಕಿದ್ದಾರೆ. ಹಾಗಾದ್ರೆ ಕಿಚ್ಚನ ಚಪ್ಪಾಳೆಗೆ ಎಲ್ಲಿ ಬೆಲೆ ಬಂತು ಅಂತ ತುಂಬಾ ಜನ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸುದೀಪ್ ಅವರೇ ಅಷ್ಟು ದೊಡ್ಡ ಬಿರುದು ಕೊಟ್ಟ ಮೇಲೂ ಫಿನಾಲೆವರೆಗೂ ಇಟ್ಕೊಟ್ಟಿಲ್ಲ ಅಂದ್ರೆ ಅದ್ ಹೇಗೆ ಕಿಚ್ಚನ ಚಪ್ಪಾಳೆಗೆ ಅರ್ಹರಾಗಿದ್ರು ಅನ್ನೋ ಚರ್ಚೆ ಮಾಡ್ತಾ ಇದ್ದಾರೆ. ಇಂತಹದೊಂದು ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಫಿನಾಲೆಗೆ ಇನ್ನಿರೋದು ಕೇವಲ 3 ದಿನ. 3 ದಿನ ಕಳೀತಾ ಇದ್ದಂತೆ ಅದ್ದೂರಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಯಾರು ವಿನ್ನರ್, ಯಾರು ರನ್ನರ್ ಅನ್ನೋದು ಗೊತ್ತಾಗಲಿದೆ. ಹೀಗಾಗಿಯೇ ಫಿನಾಲೆ ಕಂಟೆಸ್ಟೆಂಟ್ಗಳ ವೋಟಿಂಗ್ಸ್ ನಿನ್ನೆಯಿಂದ ಶುರುವಾಗಿದೆ. ಆದ್ರೆ ಯಾರ್ಯಾರು ಯಾವಾಗ ಹೋಗ್ತಾರೆ ಅನ್ನೋ ಪಟ್ಟಿ ಕೂಡ ರೆಡಿ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ನಡೆದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಮೊದಲು ಸೇವ್ ಆಗಿದ್ದೆ ರಕ್ಷಿತಾ. ಹೀಗಾಗಿ ರಕ್ಷಿತಾಗೆ ತುಂಬಾ ವೋಟ್ ಬಂದಿದೆ. ರಕ್ಷಿತಾ ಪರ ತುಂಬಾ ಜನ ಅಭಿಮಾನಿಗಳು ನಿಂತಿದ್ದಾರೆ ಅಂತ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಈಗ ಆಗಿರೋದೇ ಬೇರೆ. ರಕ್ಷಿತಾ ವಿನ್ನರ್ ಆಗದೆ ಇದ್ರು ರನ್ನರ್ ಅಪ್ ಅಂತೂ ಆಗೇ ಆಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ಇಲ್ಲಾಗಿದ್ದೇ ಬೇರೆ. ರಕ್ಷಿತಾರನ್ನ 4ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4ನೇ ಸ್ಪರ್ಧಿಯಾಗಿ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರ ಬರಲಿದ್ದಾರಂತೆ.
ಆತ್ಮೀಗೆರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.